ಇವತ್ತು ನಾನು ನೋಡ್ಕೊಂಡ್ ಬಂದೆ ದಿ ಡೆವಿಲ್. ಸಿನಿಮಾ ಹೇಗಿತ್ತು, ನನಗೆ ಹಿಡಿಸಿದ್ದೆಷ್ಟು, ತಲೆ ಕೆಡಿಸಿದ್ದೆಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಇಷ್ಟ ಆದ್ರೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಇನ್ನು ಜಾಸ್ತಿ ಇಷ್ಟ ಆದ್ರೆ ಪಕ್ಕದಲ್ಲಿರೋರ್ಗೂ ಸಜೆಸ್ಟ್ ಮಾಡ್ಬಿಡಿ. ಈಗ ವಿಷಯಕ್ಕೆ ಬರೋಣ. ಸಿನಿಮಾ ತಂಡದವರಿಗೆ ಶೂಟಿಂಗ್ ಹಂತದಿಂದಲೂ ಒಂದಷ್ಟು ಅಡೆತಡೆಗಳು, ಲಿಮಿಟೆಡ್ ಟೈಮ್ ಇದ್ರೂ ಕೂಡ ಅದೆಲ್ಲೂ ಸ್ಕ್ರೀನ್ ಮೇಲೆ ಕಾಣಿಸಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಟ್ ಗ್ರೌಂಡ್ ವರ್ಕ್ ಇನ್ನೂ ಬೇಕಿತ್ತು, ಅಂದ್ರೆ ರೈಟಿಂಗ್. ನೀವು ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ರೈಟಿಂಗ್ ಯಾಕಪ್ಪ ನೋಡ್ತೀಯಾ, ನಮ್ಮ ಬಾಸ್ ನೋಡೋದೇ ನಮ್ಗೊಂದು ಹಬ್ಬ ಅನ್ನೋದಾದ್ರೆ ಕಂಗ್ರ್ಯಾಚುಲೇಷನ್ಸ್, ಈ ಸಿನಿಮಾ ನಿಮ್ಗೋಸ್ಕರನೇ. ಮೀನ್ಸ್ ಈ ಸಿನಿಮಾ ಫ್ಯಾನ್ಸ್ಗೋಸ್ಕರನೇ ಮಾಡಿರೋ ಆಗಿದೆ. ಒಂದಷ್ಟು ಮೊಮೆಂಟ್ಸ್, ಡೈಲಾಗ್ಸ್ ಫ್ಯಾನ್ಸ್ಗಳನ್ನ ಹುರಿದುಂಬಿಸೋದ್ರಲ್ಲಿ ಸಕ್ಸಸ್ ಆಗುತ್ತೆ. ಬಟ್ ಅದು ಪಾಸಿಟಿವ್ ವೇ ಅಲ್ಲಾದ್ರೆ ಒಳ್ಳೇದು, ನೆಗೆಟಿವ್ ವೇ ಅಲ್ಲಿ ಆಗದೆ ಇರಲಿ. ಫೈಟ್ ಸೀಕ್ವೆನ್ಸಸ್ ಇದೆ, ಮಾಸ್ ಮೊಮೆಂಟ್ಸ್ ಇದೆ, ಬಟ್ ಕಥೆ ಅದ್ರ ಬಗ್ಗೆ ಮಾತಾಡೋಣ. ಸಿಎಂ ಕುರ್ಚಿ ಖಾಲಿ ಆಗುತ್ತೆ, ನೆಕ್ಸ್ಟ್ ಸಿಎಂ ಯಾರಾಗಬೇಕು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಈಗ ಇರುವಂತಹ ಚಾಲೆಂಜಸ್ ಏನು, ಡೆವಿಲ್ ಯಾರು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ಹೋಗಿ ನೋಡಬೇಕು. ಸಿನಿಮಾದ ಪಾಸಿಟಿವ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾದ ಫಸ್ಟ್ ಹಾಫ್ ಅಂತ ಹೇಳ್ಬೋದು. ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿ ನೋಡಿಸ್ಕೊಂಡು ಹೋಗುತ್ತೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಅಲ್ಲಿ ನಾವು ಈಗಾಗಲೇ ನೋಡಿರುವಂತಹ ದರ್ಶನ್ ಸರ್ ಲುಕ್ ಸಿನಿಮಾದಲ್ಲೂ ಒಂದಷ್ಟು ಕಡೆ ಇದೆ. ಫ್ರೇಮ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅವರ ಪರ್ಫಾರ್ಮೆನ್ಸ್ ಕೂಡ ಸಿನಿಮಾದುದ್ದಕ್ಕೂ ಹೈಲೈಟ್ ಆಗಿದೆ. ಅಲ್ಲಲ್ಲಿ ಮಾಸ್ ಡೈಲಾಗ್ಸ್ ಕೂಡ ಚೆನ್ನಾಗಿದೆ, ಫೈಟ್ ಸೀಕ್ವೆನ್ಸಸ್ ಚೆನ್ನಾಗಿ ಕೊರಿಯೋಗ್ರಾಫ್ ಆಗಿದೆ, ಜೊತೆಗೆ BGM ಕೆಲವು ಸೀನ್ಗಳಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ನೆಗೆಟಿವ್ ವಿಷಯಕ್ಕೆ ಬರೋದಾದ್ರೆ ಮೇನ್ ಆಗಿ ಸಿನಿಮಾದ ಕಥೆ ಅಂತಾನೆ ಹೇಳ್ಬೋದು. ಒಂದು ಪೊಲಿಟಿಕಲ್ ಡ್ರಾಮಾ ಅಂದ್ರೆ ಒಂದು ಕಾನ್ಫ್ಲಿಕ್ಟ್ ಸ್ಟ್ರಾಂಗ್ ಆಗಿ ಇರಬೇಕಿತ್ತು, ಆದ್ರೆ ಅದು ಇಲ್ಲಿ ಕಾಣಿಸಲ್ಲ. ಸ್ಕ್ರೀನ್ ಪ್ಲೇ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಪ್ರಿಡಿಕ್ಟಬಲ್ ಆಗ್ಬಿಡುತ್ತೆ. ಒಂದು ಸ್ಟ್ರಾಂಗ್ ಎಲಿವೇಶನ್ ಆಗಲಿ, ಕಾನ್ಫ್ಲಿಕ್ಟ್ ಆಗಲಿ, ಚಾಲೆಂಜಸ್ ಆಗಲಿ ಅಂಥದ್ದೇನೂ ಇಲ್ಲ. ಆಪೋನೆಂಟ್ ಆಗಿ ಇರುವಂತಹ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಕೂಡ ಈಸಿಯಾಗಿ ಡೂಮ್ ಅನ್ಸ್ಬಿಡ್ತಾರೆ. ನೆಕ್ಸ್ಟ್ ಇನ್ನೇನಿದೆ ಅನ್ಕೊಳ್ಳೋಷ್ಟರಲ್ಲಿ ಒಂದಷ್ಟು ಕನ್ಫ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅದು ಅಷ್ಟೊಂದು ವರ್ಕ್ ಆಗಿಲ್ಲ. ಇನ್ನು ದರ್ಶನ್ ಸರ್ ಕ್ಯಾರೆಕ್ಟರ್ಗೆ ಬಿಟ್ರೆ ಬೇರೆ ಯಾವುದೇ ಕ್ಯಾರೆಕ್ಟರ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಇದು ಫ್ಯಾನ್ಸ್ಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ಸಿನಿಮಾ. ನಾರ್ಮಲ್ ಆಡಿಯನ್ಸ್ಗೆ ಅಬವ್ ಆವರೇಜ್ ಸಿನಿಮಾ ಅನ್ಬೋದು. ಕೊಡೋ ದುಡ್ಡಿಗೇನು ಮೋಸ ಇಲ್ಲ, ಖಂಡಿತ ಒಂದ್ಸರಿ ಥಿಯೇಟರ್ಗೆ ಹೋಗಿ ನೋಡಿ. ನೀವು ಈಗಾಗಲೇ ಸಿನಿಮಾ ನೋಡಿದ್ರೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ಹಾಗೆ ಕಮೆಂಟಲ್ಲಿ ಹಾಕ್ಬಿಡಿ. ಕೊನೆಯದಾಗಿ ನಮಗೂ ನಿಮಗೂ ಸೇರಿಸಿ ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.